ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಎದ್ದಿದ್ದ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ಮತ್ತೆ ತಣ್ಣಗಾಗಿದೆ. ಅಧಿಕಾರದ ಗದ್ದುಗೆಗಾಗಿ ನಡೆದಿದ್ದ ನಾ ಕೊಡೆ ನೀ ಬಿಡೆ ಹೋರಾಟ ಸದ್ಯಕ್ಕೆ ಸೈಲೆಂಟ್ ಆಗಿದೆ. ಕುರ್ಚಿ ಕಾದಾಟ ಒಳಗೊಳಗೆ ಬೂದಿ ಮುಚ್ಚಿದ ಕೆಂಡದಂತಿದ್ರು ಹೈಕಮಾಂಡ್ ಮಾತ್ರ ತುಟಿ ಪಿಟ್ಟಕ್ಕಂತ ಇಲ್ಲ. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೂ ಕೂಡ ಬಹಳಷ್ಟು ಶಾಸಕರು ಹಿಂದೇಟಾಗ್ತಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಕೈಪಡಿಯಲ್ಲಿ ಪವರ್ ಫೈಟ್, ಕೋಲ್ಡ್ ವಾರ್. ಮೌನಕ್ಕೆ ಜಾರಿದ ಹೈಕಮಾಂಡ್ ನಾಯಕರು. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ನಾಯಕತ್ವ ಬದಲಾವಣೆಯ ಚರ್ಚೆ ನಡೆದಿದೆ. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆಶಿ ನಾನಾ ಪ್ರಯತ್ನವನ್ನ ನಡೆಸಿದ್ದು ಇದೆ. ದೆಹಲಿಗೆ ತೆರಳಿ 3 ದಿನ ಕಾದ್ರೂ ರಾಹುಲ್ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ವರಿಷ್ಠರ ಭೇಟಿಯಾಗದೆ ಸಿಎಂ ಕುರ್ಚಿಯೂ ದಕ್ಕಿಲ್ಲ. ಹೀಗಾಗಿ ದೆಹಲಿಯಿಂದ ನೋವಿನಿಂದಲೇ ಬೆಂಗಳೂರಿಗೆ ವಾಪಸ್ಸಾಗಿದ್ದ ಡಿಸಿಎಂ ಡಿಕೆಶಿ ಅದೇ ವೇಗದಲ್ಲಿ ದಾವೋಸ್ಗೆ ತೆರಳಿದ್ದಾರೆ. ಇಬ್ಬರನ್ನ ಕರೆದು ಸಮಸ್ಯೆ ಬಗೆಹರಿಸಬೇಕಾದ ಹೈಕಮಾಂಡ್ ಮಗುಮಾಗಿದೆ. ತುಟಿಕ್ ಪಿಟಿಕ್ ಅನ್ನದೇ ಸೈಲೆಂಟ್ ಆಗಿದೆ. ಎಐಸಿಸಿ ಅಧ್ಯಕ್ಷ ಮೌನಂ ಸಮ್ಮತಿ ಲಕ್ಷಣಂ ಎಂಬ ಮಂತ್ರಕ್ಕೆ ಮರಳಾಗಿದ್ದಾರೆ. ಹಾಗಾಗಿ ಕುರ್ಚಿ ಕಿತ್ತಾಟ ಮುಸುಕಿನ ಗುದ್ದಾಟಕ್ಕೆ ತಿರುಗಿದೆ. ಇನ್ನು ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಟುಸ್ಸಾದ ಬಳಿಕ ಸಂಕ್ರಾಂತಿ ಆಗಲಿದೆ ಎಂದು ನಿರೀಕ್ಷಿಸಿದ್ದ ಕೆಲವರಿಗೆ ಬೇಸರ ತರಿಸಿದೆ. ಮತ್ತಷ್ಟು ಮಂದಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ನಾಯಕತ್ವ ಬದಲಾವಣೆಯ ಚೆಂಡು ದೆಹಲಿ ಅಂಗಳ ತಲುಪಿದ್ರೂ ಹೈಕಮಾಂಡ್ ಯಾವುದೇ ಡಿಸಿಷನ್ ತಗೊಳ್ತಿಲ್ಲ. ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತಿಲ್ಲ. ಹಾಗಾಗಿ ಇತ್ತ ಹಲವು ಶಾಸಕರು ಈ ವಿಚಾರದಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಮಾಧ್ಯಮಗಳು ಎದುರಾದ್ರೂ ಮುಖ ತಿರುಗಿಸಿ ಓಡಾಡ್ತಿದ್ದಾರೆ. ಇನ್ನು ಅಧಿಕಾರ ಹಂಚಿಕೆ ಜಂಜಾಟ ರಾಜ್ಯದ ಕೈ ನಾಯಕರು ತಲೆನೋವಾಗಿದೆ. ಆಡಳಿತಕ್ಕಿಂತ ಅಧಿಕಾರ ಮೋಹವೇ ಜಾಸ್ತಿ ಆಗೋಯ್ತು ಅಂತ ವಿಪಕ್ಷಗಳು ಟೀಕೆ ಮಾಡ್ತಿವೆ. ಇದರ ನಡುವೆ ಹೈಕಮಾಂಡ್ ನಾಯಕರು ಮಾತು ಬೆಳ್ಳಿ ಮೌನ ಬಂಗಾರ ಎಂಬಂತೆ ಸೈಲೆಂಟ್ ಆಗಿದ್ದಾರೆ. ರಾಜ್ಯದ ನಾಯಕರು ಕೂಡ ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ನೀಡಲು ಒಂದು ಹೆಜ್ಜೆ ಹಿಂದೇಟು ಹಾಕ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಚಿವರಾದ ಈಶ್ವರ್ ಖಂಡ್ರೆ ಕೂಡ ಪವರ್ ಶೇರಿಂಗ್ ಬಗ್ಗೆ ಮಾತನಾಡಲು ಹಿಂಜರಿದಿದ್ದಾರೆ. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಪವರ್ ಫೈಟ್ ಗೊಂದಲದಿಂದಲೇ ಆಡಳಿತ ನಡೆಸೋ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಪರಿಸ್ಥಿತಿ ಈ ಹಂತಕ್ಕೆ ತಲುಪಿದ್ರೂ ಹೈಕಮಾಂಡ್ ಕ್ಯಾರೆ ಎನ್ನದೇ ಇರೋದು ಮತ್ತೊಂದು ಗೊಂದಲಕ್ಕೆ ಕಾರಣವಾಗಿದೆ. ಇದೆಲ್ಲದರ ನಡುವೆ ನಾಳೆಯಿಂದ ವಿಶೇಷ ಅಧಿವೇಶನ ಆರಂಭ ಆಗ್ತಾ ಇದ್ದು ವಿಪಕ್ಷಗಳು ಈ ವಿಚಾರದ ಮೇಲೂ ಆಡಳಿತ ಪಕ್ಷಕ್ಕೆ ಚಾಟಿ ಏಟು ಬೀಸಲು ತಯಾರಿ ನಡೆಸಿವೆ. ಆದ್ರೆ ಈಗ ವಿಚಾರದಲ್ಲಿ ಕೈ ನಾಯಕರ ನಿಲುವೇನು ಎಂಬುದನ್ನ ಅಧಿವೇಶನದಲ್ಲಿಯೇ ನೋಡಬೇಕಾಗಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.